ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಭೂಗೋಳದ ಮೇಲಿದೆ. ಭಾರತದ ಮಾನ್ಸೂನ್ ಮಳೆಯೊಂದಿಗೆ ಎಲ್ನಿನೋ ಹಾಗೂ ಲಾನಿನಾ ಪರಿಕಲ್ಪನೆಗಳ ಸಂಬಂಧವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದೀವಿ. ಅನಲೈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯನ್ ಮಾನ್ಸೂನ್ ಅಂಡ್ ಎಲ್ನಿನೋ ಅಂಡ್ ಅಲ್ನಿನಾ ಕಾನ್ಸೆಪ್ಟ್ ಅಂತ. ಭೌಗೋಳಿಕ ಅಂಶದ ಮೇಲಿರುವಂತಹ ಒಂದು ಪ್ರಶ್ನೆ. ಇದನ್ನು ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿ ಇವತ್ತು ಉತ್ತರದ ಒಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದೀವಿ. ತಮಗೆಲ್ಲ ತಿಳಿದಿರುವಂತಹ ವಿಚಾರ, ಈ ನೈಋತ್ಯ ಮಾನ್ಸೂನ್ ಹೇಳುವಂಥದ್ದು ಭಾರತದ ಉಪಖಂಡಕ್ಕೆ ಒಂದು ವಿಶೇಷವಾದ ವಿದ್ಯಮಾನ ಹೇಳುವಂಥದ್ದು. ಸಾಮಾನ್ಯವಾಗಿ ಜೂನಲ್ಲಿ ಪ್ರಾರಂಭಗೊಂಡು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮೊದಲನೇ ವಾರ ಮುಕ್ತಾಯಗೊಳ್ಳುವಂತಹ ಒಂದು ವಿದ್ಯಮಾನ. ಈ ಒಂದು ಸಂದರ್ಭದಲ್ಲಿ ನಾವು ಮಳೆಗಾಲ ಅಂತ ಕರಿತೀವಿ. ಆಕ್ಚುಲಿ ಅದು ಬೇಸಿಗೆಗಾಲನೇ, ಆದರೆ ಮಳೆ ತುಂಬಾ ಬರೋದ್ರಿಂದ ಮಳೆಗಾಲ ಅಂತ ಇಟ್ಕೊಳ್ತೀವಿ. ಅಂದ್ರೆ ಭಾರತದ ಒಟ್ಟಾರೆ ಭೌಗೋಳಿಕ ಅಂಶಗಳು ಈ ಒಂದು ಮಾನ್ಸೂನ್ ಮಳೆಯ ಒಂದು ಅಂಶವನ್ನು ನಾವು ಕಾಣ್ತೀವಿ, ಅದರಲ್ಲಿ ಬರುವಂತಹ ಅಂಶಗಳನ್ನು ಕಾಣ್ತೀವಿ. ಬೇಸಿಗೆಯಲ್ಲಿ ಅಂದ್ರೆ ಸುಮಾರು ಈಗ ನಾವು ಫೆಬ್ರವರಿ ನಂತರ ಅಥವಾ ಜನವರಿ ನಂತರ ಕಂಡುಬರುವಂತಹ ಒಂದು ಉಷ್ಣತೆ ಅಥವಾ ಬೇಸಿಗೆಯ ಸೂರ್ಯನ ಕಿರಣಗಳ ಒಂದು ಅಂಶದಿಂದ ಭಾರತದ ಉಪಖಂಡ ಕಾಯ್ದು ಏನಾಗುತ್ತೆ, ಕಡಿಮೆ ಒತ್ತಡ ಪ್ರದೇಶ ಭಾರತದಲ್ಲಿ ಉಂಟಾಗುತ್ತೆ, ಭಾರತ ಉಪಖಂಡದಲ್ಲಿ ಉಂಟಾಗುತ್ತೆ. ಅದು ಸಾಮಾನ್ಯವಾಗಿ ಅತಿ ಹೆಚ್ಚಾಗಿರೋದು ಜೂನ್ ಮೊದಲನೇ ವಾರ ಅಥವಾ ಮೇ ಕೊನೆಯ ವಾರದಲ್ಲಿ ತುಂಬಾ ಅತಿಯಾಗಿ ಒಂದು ಕಡಿಮೆ ಒತ್ತಡ ಪ್ರದೇಶ ಉಂಟಾಗಿ ಪರಿಣಮಿಸುತ್ತೆ. ಆ ಕಡಿಮೆ ಒತ್ತಡ ಪ್ರದೇಶ ಉಂಟಾದಾಗ ಹಿಂದೂ ಮಹಾಸಾಗರ ಮತ್ತು ಅರೇಬಿಯನ್ ಸಮುದ್ರದ ಮೂಲಕ ನೈಋತ್ಯ ದಿಕ್ಕಿನಿಂದ ಮಾರುತಗಳು ಭಾರತ ಉಪಖಂಡಕ್ಕೆ ಒಳನುಗ್ಗುತ್ತೆ. ಅದು ಒಳಗೆ ನುಗ್ಗಬೇಕಿದ್ರೆ ಪ್ರವೇಶ ಮಾಡುವಾಗ ಆರ್ದ್ರತೆ ಅಥವಾ ತಂಪಾದ ಹನಿ ನೀರಿನ ತೇವಾಂಶದ ನೀರನ್ನ ತೆಗೆದುಕೊಂಡು ಒಳಗೆ ಬರುತ್ತೆ. ಇದನ್ನು ನಾವೇನು ಹೇಳ್ತೀವಿ, ಸಾಮಾನ್ಯವಾಗಿ ಮಳೆಗಾಲ ಅಂತ ಕರಿತೀವಿ. ಆ ಒಂದು ಅಂಶವನ್ನು ತಾವು ಆರಂಭದಲ್ಲಿ ಕೊಡಬಹುದು. ಇದು ಹೀಗೆ ಹೇಳುವಂಥದ್ದು. ಇನ್ನು ಉತ್ತರದ ಮುಖ್ಯ ಭಾಗದಲ್ಲಿ ನಾನು 4 ವರ್ಗೀಕರಣವನ್ನು ಮಾಡ್ಕೊಂಡಿದ್ದೀನಿ. ಎಲ್ನಿನೋದ ಅರ್ಥ ಮತ್ತು ಲಾನಿನಾದ ವಿವರಣೆ ಅಂತೀವಿ. ಇವೆರಡೂ ಒಂದಕ್ಕೊಂದು ಸಂಬಂಧಿಸಿದಂಥ ಅಂಶಗಳು. ಈ ಎರಡೂ ಪರಿಕಲ್ಪನೆಗಳು ಪೆಸಿಫಿಕ್ ಮಹಾಸಾಗರದ ಅಂದ್ರೆ ಈ ದಕ್ಷಿಣ ಅಮೆರಿಕಾದ ಪೆರು ಕರಾವಳಿಯ ತೀರದಲ್ಲಿ ಉಂಟಾಗುವಂತಹ ಅಂಶ. ಸಮಭಾಜಕ ವೃತ್ತಕ್ಕೆ ಹತ್ತಿರವಾಗಿ ಪೆರು ದೇಶದ ಸಮೀಪದಲ್ಲಿ ಉಂಟಾಗುವಂತಹ ಒಂದು ವಿದ್ಯಮಾನ. ಮೊದಲನೇದಾಗಿ ಎಲ್ನಿನೋ ಮೂಲತಃ ಅದರ ಅರ್ಥ ಬಾಲ ಏಸು, ಚೈಲ್ಡ್ ಕ್ರೈಸ್ಟ್ ಅಂತ ಹೇಳ್ತೀವಿ ನಾವು. ಇದು ಸಾಮಾನ್ಯವಾಗಿ ಸಮುದ್ರದ ಅಥವಾ ಸಾಗರದ ನೀರಿನ ಮೇಲ್ಮೈ ಉಷ್ಣತೆ ಅಥವಾ ಶಾಖ ಸಾಮಾನ್ಯಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಎಲ್ನಿನೋ ಪರಿಕಲ್ಪನೆ ಅಂತ ಹೇಳ್ತೀವಿ. ಈ ಪೆರು ಕರಾವಳಿಯಲ್ಲಿ ಸಾಗರದ ಮೇಲ್ಮೈ ಉಷ್ಣತೆ ಅಥವಾ ಶಾಖ ಸಾಮಾನ್ಯಕ್ಕಿಂತ ಹೆಚ್ಚಾಗಿರುವಂಥದ್ದು. ಆ ರೀತಿಯಾಗಿ ಹೆಚ್ಚಾದಾಗ ಏನಾಗುತ್ತೆ, ಅದು ಈ ಸಾಗರದ ಮಾರುತಗಳ ಮೇಲೆ, ಸಾಗರದ ಚಲನೆಗಳ ಮೇಲೆ, ಅಲೆಗಳ ಚಲನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಉಂಟಾಗುವಂತಹ ಈ ಸಾಗರ ಪ್ರವಾಹಗಳ ಮೇಲೆ ಇದರ ಪರಿಣಾಮ ನೇರವಾಗಿ ಬೀಳುವಂಥದ್ದು. ಸೊ ಇದರಿಂದ ಈ ಮಾನ್ಸೂನ್ ಮಳೆಯ ಮೇಲೆ, ಸಾಮಾನ್ಯ ಮಾನ್ಸೂನ್ ಗಾಳಿ ಇರ್ಬೋದು, ದಿಕ್ಕಿರ್ಬೋದು ಅಥವಾ ಮಳೆಯ ಪ್ರಮಾಣ ಇರ್ಬೋದು, ಇದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಎಲ್ನಿನೋ ಬಂದಾಗ ಸಾಮಾನ್ಯವಾಗಿ ಅನಾವೃಷ್ಟಿ, ಬರಗಾಲಗಳು ಉಂಟಾಗುವಂತಹ ಸಾಮಾನ್ಯವಾಗಿ ಕಂಡುಬರುತ್ತೆ. ಇನ್ನು ಎರಡನೇದಾಗಿ ಲಾನಿನಾ, ಇದರ ಎಕ್ಸಾಕ್ಟ್ಲಿ ಅಪೋಸಿಟ್. ಎಲ್ನಿನೋದ ಅಪೋಸಿಟ್ ಆಗುತ್ತೆ ಅದು. ಅಂದ್ರೆ ಪೆರು ಕರಾವಳಿಯಲ್ಲಿ ಸಾಗರದ ಮೇಲ್ಮೈ ಉಷ್ಣತೆ ಸಾಮಾನ್ಯಕ್ಕಿಂತ, ಶಾಖ ಸಾಮಾನ್ಯಕ್ಕಿಂತ ಕಡಿಮೆ ಇರುವಂಥದ್ದು. ಹಾಗೆ ಆದಾಗ ಹಿಂದೂ ಮಹಾಸಾಗರದಲ್ಲಿ ಅಂದ್ರೆ ಪ್ರವಾಹಗಳು ಏನು ಸರಿಯಾಗಿದ್ದು ಮಳೆಯನ್ನು ಹೆಚ್ಚು ತರುವಂಥದ್ದು, ಭಾರತ ಉಪಖಂಡಕ್ಕೆ ಮಳೆಯನ್ನು ಹೆಚ್ಚು ತರುತ್ತೆ. ಹಾಗಾದ್ರೆ ಇವುಗಳ ಒಂದು ಪುನರಾವರ್ತನೆ ಫ್ರೀಕ್ವೆನ್ಸಿ ಏನಂತ ಕೇಳಿದ್ರೆ ಸಾಮಾನ್ಯವಾಗಿ 3 ರಿಂದ 4 ವರ್ಷಕ್ಕೊಂದ್ಸಲ ಆಗತ್ತೆ ಅಂತ ಹೇಳುವಂಥದ್ದು ಭೂಗೋಳ ತಜ್ಞರ ಒಂದು ಅಭಿಪ್ರಾಯ. ಮತ್ತು ಹಾಗಾದ್ರೆ ಇವೆರಡೇ ಇದಕ್ಕೆ ಕಾರಣ ಅಂತ ಹೇಳುವಾಗೂ ಇಲ್ಲ, ಅಷ್ಟು ಕರಾರು ಪಕ್ಕಾಗಿ ಹೇಳುವಂತಹ ಅವಶ್ಯಕತೆಯೂ ಇಲ್ಲ ಇಲ್ಲಿ. ಆದರೆ ಒಂದು ವೀಕ್ಷಣೆಯಿಂದ, ದೀರ್ಘಕಾಲೀನ ಪರಿವೀಕ್ಷಣೆಯಿಂದ ಕಂಡು ಬಂದಂತಹ ಅಂಶ ಅಂತ ಹೇಳ್ಬೋದು. ಇನ್ನು ಈ ಸಾಗರ ಮಾರುತಗಳು ಸಹ ಮೇಲಿನ 2 ಅಂಶಗಳಿಂದ ಏನಾಗುತ್ತೆ, ಅದು ಹೆಚ್ಚು ಕಡಿಮೆ ಆಗುತ್ತೆ, ವೈಪರೀತ್ಯಗಳನ್ನು ಹೊಂದುತ್ತೆ. ಕೇವಲ ಭಾರತ ಮಾತ್ರ ಅಲ್ಲ,
ಈಶಾನ್ಯ ಅಥವಾ ಆಗ್ನೇಯ ಏಷ್ಯಾದಲ್ಲೂ ಇದರ ಪರಿಣಾಮವನ್ನು ನಾವು ಕಾಣಬಹುದು. ಈ ಎರಡೂ ಅಂಶಗಳು ಎಲ್ನಿನೋ ಮತ್ತು ಅಲ್ನಿನೋಗಳಿಂದ ಭಾರತದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಅದು ನಾವು ಉತ್ತರ ಭಾರತದಲ್ಲಿ ಪ್ರವಾಹ ಇರಬಹುದು ಅಥವಾ ದಕ್ಷಿಣ ಭಾರತದಲ್ಲಿ ಬರಗಾಲ ಇರಬಹುದು. ಈ ಎಲ್ಲ ಅಂಶಗಳು ಈ ಎರಡು ಪರಿಕಲ್ಪನೆಗಳಿಂದ ಉಂಟಾಗಿದೆ ಅಂತ ಹೇಳಿ ಇತ್ತೀಚೆಗೆ ಕಂಡು ಬಂದಿದೆ. ಇನ್ನು ಉಪಸಂಹಾರವನ್ನು ತಾವು ಯಾವ ತರ ಮಾಡ್ಬೋದು ನೋಡಿ, ಪ್ರತಿಯೊಂದಕ್ಕೂ ತಾವು ಉದಾಹರಣೆ ಕೊಡ್ತಾ ಅದನ್ನ ಹೇಳ್ಬೋದು, ಹೇಗೆ ಬರುತ್ತೆ ಏನೇನಂತೇಳಿ. ಮಾನ್ಸೂನ್ ಮಳೆಯ ಎಲ್ಲ ಅಂಶವನ್ನು ಹೇಳ್ಬೋದು, ಜೊತೆಗೆ ಬೆಳೆಗಳ ವಿವರವನ್ನು ಕೊಡ್ಬೋದು. ಈ ಉದಾಹರಣೆ ಖಾರಿಫ್ ಕ್ರಾಪ್ ಬೆಳೆಗಳು, ಖಾರಿಫ್ ಮುಂಗಾರು ಬೆಳೆ, ಹಿಂಗಾರು ಬೆಳೆ, ಜೈದ್ ತರಕಾರಿ ಬೆಳೆಗಳು, ಈ ಎಲ್ಲ ಅಂಶಗಳನ್ನು ಈ ಮಳೆಗಾಲದ ಒಂದು ಅಂಶದೊಂದಿಗೆ ತಾವು ಕೊಡಬಹುದು. ಇನ್ನು ಉಪಸಂಹಾರವನ್ನ ಇತ್ತೀಚಿನ ಹವಾಮಾನ ಅಧ್ಯಯನಗಳಿಂದ ತಿಳಿದು ಬರುವ ವಿಷಯವೆಂದರೆ ಮಾನ್ಸೂನ್ ಮತ್ತು ಎಲ್ನಿನೋ ಲಾನಿನೋ ಪರಿಕಲ್ಪನೆಗಳ ನಡುವೆ ನೇರವಾದ ಸಂಬಂಧ ಇದೆ ಎಂದು ಊಹಿಸಲಾಗಿದೆ. ಅಂದ್ರೆ ಕರಾರುವಕ್ಕಾದ ಒಂದು ಸಂಬಂಧ ಇನ್ನೂ ದೃಢಪಟ್ಟಿಲ್ಲ, ಆದರೂ ಅದು ಒಂದಕ್ಕೊಂದು ಸಂಬಂಧ ಹೊಂದಿದೆ ಹೇಳುವಂಥದ್ದನ್ನ ಈಗಾಗಲೇ ಒಂಥರ ಪರಿಕಲ್ಪನೆಗಳಲ್ಲಿ ವ್ಯಾಖ್ಯಾನ ಹೇಳೋದಕ್ಕಿಂತ ಊಹೆ ಮಾಡಿದ್ದಾರೆ. ಇತ್ತೀಚೆಗೆ ಉಂಟಾದಂತಹ ಜಾಗತಿಕ ವಿದ್ಯಮಾನವಾದಂತಹ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯಗಳೂ ಸಹ ಈ ಎಲ್ನಿನೋ ಮತ್ತು ಲಾನಿನಾದ ಮೇಲೆ ಪರಿಣಾಮ ಬೀರುತ್ತೆ, ಭಾರತದ ಒಂದು ಮಾನ್ಸೂನ್ ಮಳೆಯ ಮೇಲೆ ಪರಿಣಾಮ ಬೀರುತ್ತೆ ಹೇಳುವಂಥದ್ದು ಇತ್ತೀಚೆಗೆ ಕೇಳಿಬರುತ್ತಿರುವ ಒಂದು ಅಭಿಪ್ರಾಯ ಮತ್ತು ಚರ್ಚೆ ಅನ್ನೋದನ್ನು ತಾವು ಅಂತಿಮವಾಗಿ ಬರೀಬಹುದು. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.